ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. 28 ಜನವರಿ ಮತ್ತು 29 ಜನವರಿ 2026ರಂದು ಹೊಸದಾಗಿ ಅಧಿಸೂಚನೆ ಆಗಿದೆ. ಇಲ್ಲಿ ಕಾಣಿಸ್ತಾ ಇರಬಹುದು ಎಲ್ಲಿಂದ ಆಗಿದೆ, ಎದಕ್ಕೆ ರಿಲೀಸ್ ಮಾಡಿದ್ದಾರೆ, ಯಾಕೆ ರಿಲೀಸ್ ಮಾಡಿದ್ದಾರೆ, ಈಗ ನಿಮ್ಗೆ ಗೊತ್ತಾಗಿರ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ಕೊನೆತನಕ ನೋಡಿ. ತುಂಬಾ ಜನ ಏನು ಗೊತ್ತಿರೋದಿಲ್ಲ ಆದ್ರೆ ಕಿಸಿತಾ ಇರ್ತೀರ ನೋಡಿ. ಕೆಲವು ಜನ ನಿಮ್ ಏನು ಕಮೆಂಟ್ ಹಾಕ್ತಾ ಇರ್ತಾರೆ ನಿಮ್ಗೆ ಗೊತ್ತಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ ತರ ಮನುಷ್ಯನಿದ್ದೀನಿ, ರೋಬೋಟ್ ಅಂತ ಅಲ್ವೇ ಅಲ್ಲ. ಸ್ವಲ್ಪ ಅಷ್ಟು ತಪ್ಪಾಗ್ಬೋದು, ಇಷ್ಟು ತಪ್ಪಾಗ್ಬೋದು, ಆದ್ರೆ ಹೆಂಗ್ ಬೇಕಾದಂಗ ಬಾಯಿ ಬಂದ ಕಮೆಂಟ್ ಹಾಕೋದಾ? ನಾನು ಮನುಷ್ಯನಿದ್ದೀನಿ, ನೋಡ್ಕೊ. ಕಮೆಂಟ್ ಹಾಕೋದಿದ್ರು ಕೂಡ ಕಮೆಂಟ್ ಹಾಕಿ, ನೋಡ್ಕೊಂಡು ಕಮೆಂಟ್ ಹಾಕಿ. ನಾನು ನಿಮ್ ತರ ಮನುಷ್ಯನಿದ್ದೀನಿ, ನಾನು ಕೂಡ ಸಾಲಿ ಕಲ್ತಿದ್ದೀನಿ, ಒಂದೇ ತಿನ್ನ ಕನ್ಕೊಂಡ್ ಬಂದಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಿಮ್ ತರ ನಾನು ಕೂಡ ಮನುಷ್ಯನಿದ್ದೀನಿ. ಕಮೆಂಟ್ ಹಾಕ್ಬೇಕಂದ್ರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಹಾಕೋತ್ ಬರ್ರಿ. ರೋಬೋಟ್ ಇದ್ರೆ ಅದು ಕರೆಕ್ಟ್ ಆಗಿ ಬಗಳ್ತಾ ಇರತ್ತೆ. ನನ್ ಮನುಷ್ಯ, ಅಷ್ಟ ತಪ್ಪಾಗ್ಬೋದು, ಇಷ್ಟು ತಪ್ಪಾಗ್ಬೋದು. ನೀವು ಬ್ಯಾಡ ಅಂದ್ರೆ ನಾನು ಈ ಒಂದು ವಿಡಿಯೋಗಳು ಮಾಡೋದೇ ಬಿಟ್ಟು ಬಿಡ್ತೇನೆ. ನೋಡಿ, ಕಮೆಂಟ್ ಮಾಡಿ ಮುಂದ್ಗಡೆ ವಿಡಿಯೋ ಮಾಡ್ಬೇಕಾ ಬೇಡ ಅಂತ ಹೇಳಿ. ಈ ಒಂದು ನೋಟಿಸ್ ಆಗಿರುವಂತ ಸಂಸ್ಥೆ ನೋಡಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಯಿಂದ ನೋಡಿ ಕಾಣಿಸ್ತಾ ಇರಬಹುದು. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರಿ ಬ್ಯಾಂಕ್ ವತಿಯಿಂದ ಅಂದ್ರೆ ಡಿಸಿಸಿ ಬ್ಯಾಂಕ್ ವತಿಯಿಂದ ಈ ಒಂದು ನೋಟಿಸ್ ಆಗಿದೆ. 28/1/2026 ನೋಟಿಸ್ ಆಗಿರತ್ತೆ. ಯಾವ ಒಂದು ಅಭ್ಯರ್ಥಿಗಳು 2025ರಲ್ಲಿ ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ರಿ. 1,000 ಆಗ್ಬೋದು, 2,000 ಆಗ್ಬೋದು, 5,000 ಆಗ್ಬೋದು. ಅಷ್ಟೇ ಅಲ್ಲ, ಸುಮಾರು 50ರಿಂದ 1 ಲಕ್ಷ ತನಕ, 50,000ದಿಂದ 1 ಲಕ್ಷ ತನಕ ಅಪ್ಲಿಕೇಶನ್ ಹಾಕಿದ್ರ. ಅವ್ರಿಗೊಂದು ಖುಷಿಯ ವಿಚಾರ, ನಿಮ್ಮ ಒಂದು ಲಿಖಿತ ಪರೀಕ್ಷೆ ದಿನಾಂಕನ ಅನೌನ್ಸ್ ಮಾಡಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಯಾವೊಂದು ಅಭ್ಯರ್ಥಿಗಳು ರಾಯಚೂರು ಮತ್ತು ಕೊಪ್ಪಳ ಡಿಸಿಸಿ ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, HK ಮತ್ತು ನಾನ್ HK ದವರಿಗೆ ಸಂಬಂಧಪಟ್ಟಂತ ಆಗಿರತ್ತೆ. ಇದು ಎರಡೂದರಲ್ಲಿ ಅಪ್ಲಿಕೇಶನ್ ಕರೆದಿದ್ರು. HK ದಲ್ಲಿ ಸುಮಾರು 53, ಅದ ನಂತರ ನಾನ್ HK ದಲ್ಲಿ 17 ಪೋಸ್ಟ್. ಈ ರೀತಿಯಾಗಿ ಇನ್ನು ಎಲ್ಲೆಲ್ಲಿ ಯಾವ ಸ್ಥಳ, ಯಾವ ಒಂದು ವೃಂದ, ಹುದ್ದೆ ಹೆಸರು, ಲಿಖಿತ ಪರೀಕ್ಷೆ ಅವಧಿ, ಒಂದೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ನೋಡಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಪರೀಕ್ಷೆ ನಡೆಯುವಂತ ದಿನಾಂಕ 12/2/2026 ಗುರುವಾರ ದಿನ ರಾತ. ವೃಂದ ನೋಡಿ, ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ, ನಾನ್ HK ದವರಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಇನ್ನೊಂದು ಕಲ್ಯಾಣ ಕರ್ನಾಟಕ ಪ್ರದೇಶದ HK ದವರಿಗೆ ಇರತ್ತೆ. ಅದು 12/2/2026. ಇಲ್ಲಿ ಯಾವ ಒಂದು ಪೋಸ್ಟ್ ಇರತ್ತೆ, ಅಟೆಂಡರ್ ಹುದ್ದೆಗೆ ನಿಮ್ಗೆ ಪರೀಕ್ಷೆ ನಡೆಸ್ತಿದ್ದಾರೆ. 12ನೇ ತಾರೀಕು ಫೆಬ್ರವರಿ ತಿಂಗಳು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ತನಕ ಇರತ್ತೆ. ಬರೀ ನಿಮ್ಗೆ ಒಂದು ತಾಸು ಅಷ್ಟೇ ಕೊಟ್ಟಿದ್ದಾರೆ ನೋಡಿ ಪರೀಕ್ಷೆ. ಅದ ನಂತರ 13/2/2026 ಶುಕ್ರವಾರ ದಿನ ಉಳಿಕೆ ಮೂಲ ವೃಂದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನ್ HK, ಅದ ನಂತರ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ HK ದವರಿಗೆ ಇಲ್ಲಿ ಶಾಖಾ ವ್ಯವಸ್ಥಾಪಕ ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿರತ್ತೆ. 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಒಂದಿರತ್ತೆ. ಅದರ ಬಳಿಕ 3 ಗಂಟೆಯಿಂದ 5 ಗಂಟೆ ತನಕ ಒಂದು ಪರೀಕ್ಷೆ ಇಡ್ತಾರೆ. ನಾನ್ HK ಮತ್ತು ನಾನ್ HK ಬೇರೆ ಬೇರೆ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇರತ್ತೆ. ಅದರಲ್ಲಿ 14/2/2026 ಅಂದ್ರೆ ಶನಿವಾರ ದಿನ ಬರತ್ತೆ. ಒಂದು ಲೆವೆಲ್ ಇಟ್ಟು ಬಿಟ್ಟಿದ್ದಾರೆ. ಗುರುವಾರ ದಿನ, ಶುಕ್ರವಾರ ದಿನ, ಶನಿವಾರ ದಿನ 14/2/2026 ರಂದಿರತ್ತೆ. ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕ 2 ಇಲ್ಲಿ ಸಹಾಯಕ ಗ್ರೇಡ್ 1 ಅಂತ ಹೇಳಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ, ಅದ ನಂತರ ಸಾಯಂಕಾಲ 3 ಗಂಟೆಯಿಂದ 5 ಗಂಟೆ ತನಕ ನಿಮ್ಗೆ ಪರೀಕ್ಷೆ ಇರತ್ತೆ. ಇದು ನಿಮಗೆ ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿರುವಂತಹ ಮಾಹಿತಿ ಇಲ್ಲಿದೆ ನೋಡಿ. ಅರ್ಹ ಅಭ್ಯರ್ಥಿಗಳು ನಿಮ್ಮೊಂದು ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟು ಈ ಒಂದು ದಿನಾಂಕ ಮುಂಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಈ ಒಂದು ದಿನಾಂಕ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಲ್ ಟಿಕೆಟ್ ಇರುವಂತ ಡೇಟು 1/2/2026ರಿಂದ ಅಂದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ ಬ್ಯಾಂಕಿನ ಆಫೀಸ್ ಇರುವಂತ ವೆಬ್ಸೈಟ್ ಆಗಿರುವಂತ www.com ರಾಯಚೂರು ಡಿಸಿಸಿ ಬ್ಯಾಂಕ್ ಆಗಬಹುದು ಅಥವಾ ಇನ್ನೊಂದು ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಹೋಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಸಮಸ್ಯೆ ಇರಬಹುದು, ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಕೂಡ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಇಮೇಲ್ ಐಡಿ ಇರತ್ತೆ, ಈ ಒಂದು ಇಮೇಲ್ ಐಡಿ ಕೂಡ ಏನಾದರೂ ಮಾಹಿತಿಗಳನ್ನ ಕಳಿಸಬಹುದು. ಇದು ಸಂಪೂರ್ಣವಾಗಿ ರಾಯಚೂರು ಡಿಸಿಸಿ ಬ್ಯಾಂಕ್ ವತಿಯಿಂದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತ RDCC ಬ್ಯಾಂಕ್ ರಾಯಚೂರದವರೇ ಇದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಆಫೀಸಲ್ಲಿ ಇರುವಂತಹ ಮಾಹಿತಿ ಆಗಿರತ್ತೆ, ಆಫೀಸಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ಕರ್ನಾಟಕದಲ್ಲೇ ಬಂದಿರುವಂತಹ ಮಾಹಿತಿ. ಆ ಒಂದು ಅಭ್ಯರ್ಥಿಗಳು ನವೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿರದೆ ಅವರಿಗೆ ಅದು ಮಾಹಿತಿ.